ಪ್ರತಿ ವರ್ಷ ಫ್ಯಾಮಿಲಿ ಜೊತೆನೆ ಸೆಲೆಬ್ರೇಟ್ ಮಾಡ್ತಿದ್ದು, ಈಗ ಆದ್ಮೇಲೆ ಫ್ಯಾನ್ಸ್ ಜೊತೆ ಇಟ್ಸ್ ರಿಯಲಿ ನೈಸ್. ಅಂಡ್ ಈ ವರ್ಷ ತುಂಬಾ ಸ್ಪೆಷಲ್ ಬಿಕಾಸ್ ಮದುವೆ ಆದ್ಮೇಲೆ ಇದು ಮೊದಲನೇ ಬರ್ತ್ಡೇ. ಸೊ ಯಶ್ ನನ್ನ ಜೊತೆ ಇದ್ದಾರೆ ಬೆಳಿಗ್ಗೆ ಟು ಫುಲ್ ಡೇ. ಇಲ್ಲಾಂದ್ರೆ ಪ್ರತಿ ವರ್ಷ ಓನ್ಲಿ ಸಂಜೆ ಹೊತ್ತು ನಾನು ಫ್ಯಾಮಿಲಿಗೋಸ್ಕರ ಇರ್ತೀನಿ ಬಿಕಾಸ್ ದಿನ ಪೂರ್ತಿ ಫ್ಯಾನ್ಸ್ಗೋಸ್ಕರ ಇರುತ್ತೆ. ಸೊ ಸಂಜೆ ಮಾತ್ರ ಭೇಟಿ ಆಗ್ತಿದ್ವಿ. ಈ ವರ್ಷ ಪೂರ್ತಿ ದಿನ ನನ್ನ ಜೊತೆ ಇದ್ದಾರೆ. ಫಸ್ಟ್ ವಿಶ್ ಮಾಡಿದ್ದಾರೆ ಪಕ್ಕದಲ್ಲಿದ್ದಾರೆ ಅವರೇ ಈಸಿಲಿ ಸರ್. ಬರ್ಡೇ ಲಾಸ್ಟ್ ಮೊನ್ನೆ ನಿಮ್ಮ ಬರ್ಡೇ ಇತ್ತು ಮಾಡೋಣ ಇತ್ತು. ಸೊ ಇವತ್ತು ಅವ್ರ ಬರ್ಡೇ ವಿಶೇಷ ಅನ್ಸುತ್ತೆ, ಬೇರೆ ವಿಶೇಷ ಅನ್ಸುತ್ತೆ ಎಲ್ಲ ವಿಚಾರದಲ್ಲಿ. ಖಂಡಿತ ಅದೇನೋ ಮದುವೆ ಆದ್ಮೇಲೆ ಐ ಥಿಂಕ್ ಸೇಮ್ ವಿಷಯಗಳೇ ತುಂಬ ಸ್ಪೆಷಲ್ ಆಗಿ ಕಾಣಿಸ್ತಾ ಇರುತ್ತೆ. ಜಸ್ಟ್ ನಾವು ಹೊರಗಡೆ ಊಟ ಮಾಡೋದೇ ಆಗ್ಬೋದು, ಮೊದಲು ಮಾಡ್ತಾ ಇದ್ವಿ. ಬಟ್ ಇವಾಗ ಒಂದೇನೋ ಬೇರೆ ಖುಷಿ ಆದಮೇಲೆ ಐ ಥಿಂಕ್ ಅದೆಲ್ಲ ಒಂದೊಂದು ಫೇಸ್ ಅನ್ಸುತ್ತೆ. ಪ್ರತಿಯೊಂದನ್ನು ನಾವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀವಿ. ಬರ್ತ್ಡೇ ಕೂಡ ಫಸ್ಟ್ ಬರ್ತ್ಡೇ ಇಟ್ ಈಸ್ ಸ್ಪೆಷಲ್. ರಾಧಿಕಾಗೆ ಬರ್ತ್ಡೇಸ್ ಅಂದ್ರೆ ತುಂಬ ಎಕ್ಸೈಟ್ಮೆಂಟ್ ಯಾವಾಗಲೂ. ಇನ್ಫ್ಯಾಕ್ಟ್ ನಾವು ಸೀರಿಯಲ್ ಟೈಮಲ್ಲಿ ಬಿಗಿನಿಂಗಿಂದನೂ ರಾಧಿಕಾ ಮನೇಲಿ ಬರ್ತ್ಡೇ ಅಂದ್ರೆ ಸ್ಪೆಷಲ್. ಸೊ ಅವಳಿಗೆ ಚಿಕ್ಕ ಮಕ್ಕಳ ಥರ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡಿ ಒಂಥರ ಪ್ಯಾಂಪರ್ ಮಾಡ್ತಾರೆ ಎಲ್ಲ ಇಡೀ ಅವ್ರ ಮನೆಯವರು ಮತ್ತು ಫ್ರೆಂಡ್ ಸರ್ಕಲ್ ಎಲ್ಲ. ಸೊ ನ್ಯಾಚುರಲಿ ಬರ್ತ್ಡೇ ಅಂದರೆ ಕಾಯ್ತಾ ಇದ್ದಾರೆ. ಒಂದು ತಿಂಗಳು ಮುಂಚೆಯಿಂದಲೇ ಶಿಲ್ ಬಿ ಎಕ್ಸೈಟೆಡ್ ನನ್ನ ಬರ್ತ್ಡೇ ಅಂತ. ಈ ಸಲ ಡಬಲ್ ಇಬ್ಬರು ಒಟ್ಟಿಗೆ ಇದ್ದೀವಿ. ಲಾಸ್ಟ್ ಟೈಮ್ ಎಲ್ಲ ನಾವು ಓಪನ್ ಆಗಿರ್ತಾ ಇರಲಿಲ್ಲ. ಸೊ ಇವಾಗ ಫಸ್ಟ್ ಟೈಮ್ ನಾವು ಮದುವೆ ಆದ್ರಿಂದ ಒಟ್ಟಿಗೆ ಇದ್ದೀವಿ. ಸೊ ಇಟ್ ಈಸ್ ಸ್ಪೆಷಲ್. ಬಟ್ ಲಾಸ್ಟ್ ಇಯರ್ ನನ್ನ ಬರ್ತ್ಡೇ ಟೈಮ್ ಅಲ್ಲಿ ನಮಗೆ ಗೊತ್ತಿರಲಿಲ್ಲ ದಟ್ ನೆಕ್ಸ್ಟ್ ಅಂದ್ರೆ ಈ ವರ್ಷ ಬರ್ತ್ಡೇಗೆ ನಾವು ಮಿಸ್ಟರ್ ಅಂಡ್ ಮಿಸಸ್ ಅಫಿಷಿಯಲ್ ಆಗಿ ಆಗ್ತೀವಿ ಅಂತ. ಲಾಸ್ಟ್ ಇಯರ್ ಅಲ್ಲ ಗೊತ್ತಿರ್ಲಿಲ್ಲ ಅಲ್ಲ, ಡೇಟ್ ಫಿಕ್ಸ್ ಆಗಿರ್ಲಿಲ್ಲ. ಸೊ ಇಟ್ಸ್ ಲೈಕ್ ರಿಯಲಿ ಸ್ಪೆಷಲ್. ಅಂಡ್ ಒಂದು ವರ್ಷ ಹ್ಯಾವ್ ಟು ಟೆಲ್ ಯು ಒಂದು ಮೆಮೊರಿ ಇದೆ. ಪ್ರತಿ ವರ್ಷ ನನಗೆ ತುಂಬಾ ಇನೋವೇಟಿವ್ ಗಿಫ್ಟ್ಸ್ ಕೊಡ್ತಾ ಬಂದಿದ್ದಾರೆ ಯಶ್. ಒಂದು ವರ್ಷ ಕೊತ್ತಂಬರಿ ಸೊಪ್ಪು ಕೊಟ್ಟಿದ್ರು. ಕೊತ್ತಂಬರಿ ಸೊಪ್ಪು ಕಟ್ಟು ಅಂದ್ರೆ ತುಂಬಾ ಲೇಟ್ ಆಗಿತ್ತು, ಹೂವಿನ ಇದು ಸಿಕ್ಕಿಲ್ಲ, ಏನ್ ಮಾಡೋದು ಅಂತ ಇಲ್ಲಿ ಮಾರ್ಕೆಟ್, ಯಾವ ಮಾರ್ಕೆಟ್ ಅದು ಇಲ್ಲ, ಅದು ಆಕ್ಚುಲಿ ಏನ್ ವಿಷಯ ಅಂದ್ರೆ ರಾಧಿಕಾಗೆ ಬೊಕೆ ಕೊಡಬೇಕಿತ್ತು. ನಾನೆಲ್ಲ ಶೂಟಿಂಗ್ ಬಿಸಿ ಇದ್ದೆ, ಆಗ್ಲಿಲ್ಲ. ಬರೋ ಅಷ್ಟರಲ್ಲಿ ಎಲ್ಲ ಕ್ಲೋಸ್ ಆಗ್ಬಿಟ್ಟಿತ್ತು. ಸರಿ ಇನ್ನೇನ್ ಮಾಡೋದು ಅಂತ ನೋಡಿದೆ. ರಾತ್ರಿ 12 ಗಂಟೆ ಅನ್ಸುತ್ತೆ ಬರ್ತಾ ಇದ್ದೆ. ಕಲಾಸಿಪಾಳ್ಯದಲ್ಲಿ ಆಗ್ತಾನೆ ಕೊತ್ತಂಬರಿ ಸೊಪ್ಪು ಓಡಿಡಿಸ್ತಾ ಇದ್ದೆ ಫ್ರೆಶ್ ಆಗಿ. ಅದನ್ನ ನೋಡಿದೆ, ನನ್ಗೆ ಯಾಕೋ ಬೊಕ್ಕೆ ತರ ಕಾಣಿಸ್ತು. ಪ್ರೀತಿಯಿಂದ ಕೊಟ್ರೆ ಅದೇ ಬೊಕ್ಕೆ ಅಲ್ವಾ.